ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೃಹಲಕ್ಷ್ಮಿ ಹಣ ಬಾರದೆ ಬೇಸರದಲ್ಲಿರುವವರಿಗೆ ಇದೀಗ ಬಿಪಿಎಲ್ ಕಾರ್ಡ್ ರದ್ದಾಗ್ತಿದೆ. ಕಳೆದ 3 ತಿಂಗಳಿನಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ಕ್ಯಾನ್ಸಲ್ ಆಗಿವೆ. ಯಾಕೆ, ಕಾರಣ ಏನು, ಅದರ ಡೀಟೇಲ್ಸ್ ನಿಮ್ಮ ಮುಂದೆ. ಬೆಂಗಳೂರಲ್ಲಿ 1 ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ರದ್ದು. 1.20 ಲಕ್ಷಕ್ಕಿಂತಲೂ ಹೆಚ್ಚು ವಾರ್ಷಿಕ ವರಮಾನ ಇರೋರಿಗೆ ಶಾಕ್. ಹೌದು, 3.9 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಅದರಲ್ಲೂ ಬೆಂಗಳೂರಿನಲ್ಲಿಯೇ ಲಕ್ಷಕ್ಕೂ ಹೆಚ್ಚು ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಆಹಾರ ಇಲಾಖೆ ನಿಜವಾದ ಬಿಪಿಎಲ್ ಕಾರ್ಡ್ ಫಲಾನುಭವಿಗೆ ಸಿಗಬೇಕು ಎನ್ನುವ ಕಾರಣಕ್ಕೆ ಶುರು ಮಾಡಿದ ಪರಿಷ್ಕರಣೆ ಕಾರ್ಯಾಚರಣೆಯ ಪರಿಣಾಮ ಇದೀಗ ಬಿಪಿಎಲ್ನಿಂದ ಎಪಿಎಲ್ ಕಾರ್ಡ್ಗೆ 3.9 ಲಕ್ಷ ಕಾರ್ಡ್ ವರ್ಗಾವಣೆಗೊಂಡಿದೆ. 15,000 ಕಾರ್ಡ್ ರದ್ದಾದರೆ ಅನುಮಾನ ಇರುವ 5,000 ಬಿಪಿಎಲ್ ಕಾರ್ಡ್ಗಳನ್ನು ಅಮಾನತು ಮಾಡಲಾಗಿದೆ. ರಾಜ್ಯದ ವಿವಿಧ ಜಿಲ್ಲೆಗಳಿಗೆ ಹೋಲಿಸಿದರೆ ಬೆಂಗಳೂರಿನಲ್ಲಿಯೇ ಅತಿ ಹೆಚ್ಚು ಬಿಪಿಎಲ್ ಕಾರ್ಡ್ ರದ್ದಾಗಿದೆ. ಎಲ್ಲೆಲ್ಲಿ ಎಷ್ಟು ಬಿಪಿಎಲ್ ಕಾರ್ಡ್ ರದ್ದಾಗಿವೆ ಅಂತ ನೋಡೋದಾದ್ರೆ, ಬೆಂಗಳೂರು ನಗರದಲ್ಲಿ 48,891 ಕಾರ್ಡ್ ರದ್ದು. ಬೆಂಗಳೂರು ಪಶ್ಚಿಮದಲ್ಲಿ 25,143 ಕಾರ್ಡ್ ರದ್ದಾಗಿದೆ. ಬೆಂಗಳೂರು ದಕ್ಷಿಣ 15,916 ರದ್ದಾಗಿದೆ. ಬೆಂಗಳೂರು ಉತ್ತರದಲ್ಲಿ 12,431 ಕಾರ್ಡ್ ರದ್ದಾಗಿವೆ. ಬೆಂಗಳೂರು ಪೂರ್ವದಲ್ಲಿ 10,376 ಕಾರ್ಡ್ ರದ್ದಾಗಿವೆ. ಉಳಿದಂತೆ ಬೆಂಗಳೂರು ಗ್ರಾಮಾಂತರದಲ್ಲಿ 5,963 ಬಿಪಿಎಲ್ ಕಾರ್ಡ್ ರದ್ದಾಗಿವೆ. ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ವಾರ್ಷಿಕ ವರಮಾನ 1.20 ಲಕ್ಷ ಮೀರುವಂತಿಲ್ಲ ಎನ್ನುವ ನಿಯಮ ಇದೀಗ ಸಾಕಷ್ಟು ಚರ್ಚೆಗೆ ಕಾರಣ ಆಗಿದೆ. ಈ ವಿಚಾರವಾಗಿ ಬಿಪಿಎಲ್ ಕಾರ್ಡ್ ಫಲಾನುಭವಿಗಳು ಬ್ಯಾಂಕ್ನಲ್ಲಿ ಸಾಲ ಮಾಡಿದ್ರು ಬಿಪಿಎಲ್ ಕಾರ್ಡ್ ರದ್ದಾಗ್ತಿದೆ. ಕಾರಣ, ಬ್ಯಾಂಕ್ನಲ್ಲಿ ಮನೆಯ ಯಜಮಾನ ಮಕ್ಕಳು ಸಾಲ ಪಡೆದಾಗ ಅವರ ವೇತನ 15,000 ತೋರಿಸಿದ್ರು ಬಿಪಿಎಲ್ ಕಾರ್ಡ್ ಕಡಿತ ಆಗುತ್ತೆ. ವಾರ್ಷಿಕ ವರಮಾನ 1.20 ಲಕ್ಷ ಮೀರುವಂತಿಲ್ಲ. ಈ ರೀತಿ 20,000ಕ್ಕೂ ಹೆಚ್ಚು ಕಾರ್ಡ್ ಡಿಲೀಟ್ ಆಗಿದೆ ಅಂತ ಹೇಳಲಾಗ್ತಿದೆ. ಇದರಿಂದ ನಿಜವಾದ ಬಿಪಿಎಲ್ ಕಾರ್ಡ್ ಫಲಾನುಭವಿ ಆದ್ರೂ ಬಿಪಿಎಲ್ ಸಿಗದೆ ಪರದಾಟ ಅನುಭವಿಸುತ್ತಿದ್ದಾರೆ. ಈ ಕುರಿತು ಸದನದಲ್ಲಿ ಚರ್ಚೆ ಆಗಿದ್ದು, ನಿಯಮ ಪರಿಷ್ಕರಣೆಗೆ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪ ಸದನದಲ್ಲಿ ಭರವಸೆ ನೀಡಿದ್ದಾರೆ. ನಾಮಿನೇಷನ್ ಡೈರೆಕ್ಟರ್ ಅವರಿಗೆ ಬಿಟ್ಟು ಈ 5 ಲಕ್ಷ ಕಾರ್ಡ್ ನೀವು ಏನು ಹೇಳಿದ್ರಿ ಅದನ್ನು ಮರುಪರಿಶೀಲನೆ ಮಾಡಬೇಕು. ಯಾಕಂದರೆ ಕೂಲಿ ಮಾಡೋ ಜನರಿಗೆ ಕೂಡ 500 ರೂಪಾಯಿ ನಾವು ಕೂಲಿ ಕೊಡ್ತೀವಿ ಅಂದರೂ ಕೂಡ ಅದು 1,80,000 ಆಗ್ತದೆ. ಆದರೆ ಸರ್ಕಾರ 1,20,000ಕ್ಕೆ ಕೊಡಕೂಡ್ದು ಅಂತ ಹೇಳಿದಾಗ ಭಾಳಷ್ಟು ಕಷ್ಟ ಆಗ್ತದೆ. ಈ ವಿಷಯದಲ್ಲಿ ಮರುಪರಿಶೀಲನೆ ಮಾಡುವಂಥ ಚಿಂತನೆಯನ್ನು ನಿನ್ನೆ ಮೀಟಿಂಗಲ್ಲಿ ಅಧಿಕಾರಿಗೆ ಹೇಳಿದ್ದೀನಿ. ಮತ್ತು ಇದರ ಬಗ್ಗೆ ಸ್ವಲ್ಪ ತಡ ಮಾಡಬೇಕು, ತಕ್ಷಣ ಆಕ್ಷನ್ ತಗೋಬಾರ್ದು. ಮರುಪರಿಶೀಲನೆ ಮಾಡೋದಲ್ಲದೆ ನಾವು ಸರ್ಕಾರದಲ್ಲಿ ಒಂದು ತೀರ್ಮಾನ ತೆಗೆದುಕೊಳ್ಬೇಕಾಗ್ತದೆ. ಬಿಪಿಎಲ್ ಕಾರ್ಡ್ ಹೊಂದಲು ನಿಯಮದ ಪ್ರಕಾರ 1.20 ಲಕ್ಷ ವಾರ್ಷಿಕ ವರಮಾನ ಸಮಂಜಸವಾದುದಲ್ಲ. ಇದರಿಂದ ಬಡವರಿಗೆ ಅನಾನುಕೂಲ ಆಗಲಿದೆ. ಈ ಬಗ್ಗೆ ಸರ್ಕಾರ ಸಾಧ್ಯವಾದಷ್ಟು ಬೇಗ ಪರಿಷ್ಕರಣೆ ಮಾಡಲಿ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.